ನೀರೇ ಸಿಗೋದು ಕಷ್ಟ, ಕುಡಿಯೋಕ್ಕೆ ನೀರಿಲ್ಲ. ಮುಚ್ಕೊಂಡು ಕೂತ್ಕೊಂಡು ನಂಗೆ ಗೊತ್ತಿದೆ, ನಾನು ಮುಚ್ಚಿದ್ದೇನೆ, ನಾನು ಕಾಚಿ ಹಾಕಿದ್ದೇನೆ ಇನ್ನೇನಾಗ ಅದು ಹೇಳೋದು ನೀರು ಎಷ್ಟು ಮಾಡಬೇಡ್ರಿ, ಕುಡಿಯೋಕ್ಕೆ ನೀರಿಲ್ಲ, ಒಂದೊಂದು ಟೈಮ್ ನೀರೇ ಸಿಕ್ಕಲ್ಲ. ಗಾಟೆ ಕೊಟ್ಟರೆ ನಾನು ಹಾಕ್ಬಿಡ್ತೇನೆ, ಮುಚ್ಕೊಂಡು ಇರ್ತೇನೆ. ಸರಿ ಕೆಲಸ ಮಾಡಲಿ ಪುಟ್ಕ ಪದಿಲ್ಲ ಅಲ್ಲ ಇನ್ನೊಂದು ಕಾಚಿ ದುಡ್ಡು ಕೊಟ್ಟರೆ ಇನ್ನೊಂದು ಗಾಟೆ ಆಗ್ತದೆ, ನಂಗೇನೆ ಮುಚ್ಚೋಗ್ತದೆ. ಇನ್ನೂ ಒಟ್ಟಿಗಳು ಡಬ್ಬ ಅಮ್ಮ ಕೊಡ್ತಾರೆ ಹಾಕ್ತೇವೆ. ಅದಕ್ಕೆ ನೀವೆಷ್ಟು ಮಾಡಬೇಡ ಅಂತ ಹೇಳೋದು. ಸ್ವಲ್ಪ ಹೇಳಿ ಬೇಡ್ರಿ, ನೀರಿಗೆ ಎಷ್ಟು ಕಷ್ಟ ಇದೆ ಅಂತ. ಅಲ್ಲ ನಮಗೆ ಕಷ್ಟ ಇದೆ, ಇನ್ನೊಂದು ಖಾತೆ ಕೊಟ್ಟರೆ ಇನ್ನೊಂದು ಹಾಕ್ತೇನೆ. ನಂಗೇನೆ ಕುಚ್ಕೊಂಡು ಭಾಳ ಕುತ್ಕೊಳ್ಳೋದು, ಅಮ್ಮನ ಹೆಸರು ಹೇಳಿ ಕುತ್ಕೊಳ್ಳೋದು. ತಾಯಿ ಕೊಟ್ಟರು ಸುಮ್ಮನೆ ಇರ್ತೇನೆ, ಅದು ಕೊಡಲ್ಲ. ನೀರು ವೇಸ್ಟ್ ಮಾಡ್ಬಿಡೋದು ಹೇಳಿ ಬಿಟ್ರೆ ಹೇಳಿ ಇನ್ನೆಂತೇಳು ಮುದ್ದಿಗಳು ಮುಟ್ಕೊಂಡು ಅವರು ಕಾಸ್ತಾರೆ. ಒಂದು ಬಟ್ಟೆ ಕಾಸು ಬೇಡಲ್ಲ, ಒಂದು 50 ರೂಪಾಯಿ. ತಾಯಿ ಕೊಟ್ಟರೆ ಏನು ಮಗನಿಗೆ ಕೊಡೋದು ಏನಂತಾರೆ, 50 ರೂಪಾಯಿ ಕೊಟ್ಟರೆ ಸಮುದ್ರ ಹೊತ್ತಾ. ನೀರ್ ಬಗ್ಗೆ ಮಾತಾಡಿ. ನೀರ್ ಬಗ್ಗೆ ಮಾತಾಡೋದು. 50 ರೂಪಾಯಿಗಳ ಅಮ್ಮ ಕೊಟ್ಟರೆ ಸಮುದ್ರ ಹೊತ್ತಾ, ಮುಚ್ಚಿಗಳು ಕೊಡೋದು ಅಂತ ಇನ್ನೊಂದು ಕಾಟಿದ ಅಂದ್ರೆ ನಮಗೇನು ತಾಯಿ ಕೊಡೋದು, ತಾಯಿ ಮಗನಿಗೆ ಕೊಡೋದು, ಇನ್ನೊಂದಿಗೆ ಕೊಡೋದು. ನೀರು ಹೋಗ್ತಿದೆ ಅಮ್ಮ, ಎಕ್ಸ್ಟ್ರಾ ಮಾಡಿ ಸುಮ್ಮನೆ ಹಾಳು ಮಾಡಬೇಡಿ. ನೀರು ಸಿಗೋದೇ ಕಷ್ಟ. ಬಟ್ಟೆ ಹೋಗಿ ಅಷ್ಟು ನೀರು ಬೇಕಾ? ಎಷ್ಟು ಸಂಸಾರಿಕಲ್ಲ, ನಾವೆಲ್ಲ ಬಟ್ಟೆ ಇದ್ದಾವೆ, ನಿಮ್ಮ ಥರ ಬಟ್ಟೆ ಆಗಿದೆ ಅಂತ 3 ಸಲ ಇರ್ತೀವಿ. ಆದರೆ ನೀರು ವೇಸ್ಟ್ ಮಾಡಬಾರ್ದು. ನೀರು ಹೋಗ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ. ಏನು ಬಟ್ಟೆ ಹೋಗುದು, ಆ ಪಾತ್ರೆ ತೊಗೊಳ್ಳೋದು, ಏನು ಎದುರಿಗೆ ಗೊತ್ತು. ಯಾರಾದ್ರು ಇದ್ದರೆ ನಿಜವಲ್ಲ ಹೇಳ್ತೇನಲ್ಲ, ನನ್ನ ಸ್ವಂತ ಬಿಡ್ಲಿಕ್ಕಿದ್ರೆ ಈ ಥರ ಮಾಡಿದ್ರೆ ತಿಂಗಳಿಗೆ 5,000 10,000 ಕೊಡಿ ಅಂತಿದೆ. ನಾನು ಜರ್ಮಂತಲ್ಲೂ ಮಾಡಿಲ್ಲ, ಇನ್ನೂ ಮಾಡೋದಿಲ್ಲ. ನೀರಿಗೆ ಎಷ್ಟು ಕಷ್ಟ ಗೊತ್ತಾ? ಭಾಳಷ್ಟು ಕಷ್ಟ ಇದೆ. ನೀರು ಹೋಗ್ತಿರೋದು, ಬಟ್ಟೆ ಒಗಿತಿರೋದು ಭಾಳ ಮನಸ್ಸು ಇದೆ. ನನ್ನ ಸರಿಸಲ್ ನೋಡಲೆ 50 ವರ್ಷ ನನಗೆ ಈ 56 ಕೇಳಿದ್ದೆ, 50 ವರ್ಷದಿಂದ ನೋಡ್ತೀನಿ. 3 ವರ್ಷ ಮಗು ಇರ್ಬೋದು ಅವಾಗ. ದೇವರ ಕಾಲದಲ್ಲಿ ನಾವು ನೋಡ್ತೀವಿ. ದೇವರಿಂದ ಮುಂಚೆ ಮುಖ್ಯಮಂತ್ರಿ ಬೇರೆ ಆಗಿದ್ದ. ಎಷ್ಟು ನೋಡ್ರೆ ನೀರು ಹಾಳು ಮಾಡಿದ್ರೆ ಭಾಳ ಬೇಜಾರಪ್ಪ. ಹಿಂದೆ ನೀರು ಹೋಗ್ತೀರಿ, ಬಟ್ಟೆ ಒಗಿತೀರಿ, ಆಮೇಲೆ ಹುಡುಗರು ಹೋಗೋದಿಲ್ಲ. ಏನಾದ್ರೆ ಸುಮ್ಮನೆ ನೀರು ಏನು ಕುಡಿದ್ರೆ ಒಂದ ಕುಡಿದ್ರು ಒಂದೇ. ನೀರು ಎಷ್ಟು ಮಾಡಬಾರ್ದು, ನಂಗೆ ಭಾಳ ಅರ್ಥ ಇರ್ತದೆ. ನೀರು
ನೀರಿನ ಸಾಲನೆ ವೈದ್ಯ ಬೇಡ ಅಂತ ಹೇಳಲ್ಲ, ಮತ್ತೆ ಹೊಡೆದು ಬಿಟ್ಟು ಆಮೇಲೆ ನೀರು ಬಿಟ್ಕೊಳ್ಳಿ. ನಿಮ್ಗೆ ಅದು ಆಯ್ತು. ನೀವು ಕೆರೆ ನೀರ ಬೀಜಲ್ಲಿ ಅಂತ ಮಣಿಬಾರ ಹಂಗೆ ಬರೋದು.